ನೀವೇನು ಹೇಳಿದ್ರಿ, ದೈಹಿಕ ನೋವಿಗಿಂತ ಮಾನಸಿಕ ನೋವು ಜಾಸ್ತಿ ಕಷ್ಟ ಕೊಡ್ತದೆ ಅಂತ. ಯಾರಾದ್ರೂ ಬೈದು ಬಿಟ್ರೆ ಅದು ಜೀವನ ಪರ್ಯಂತ ಉಳ್ಕೊಳ್ತದೆ ಅಂತ. ಆತ್ಮಜ್ಞಾನ ಅಂದರೆ ದೈಹಿಕ ನೋವನ್ನು ತೆಗೆಯೋದಲ್ಲ, ಮಾನಸಿಕ ನೋವನ್ನು ತೆಗೆಯೋದು. ಗೊತ್ತಾಯ್ತಾ? ಆತ್ಮಜ್ಞಾನ ಅಂದರೆ ಫಿಸಿಕಲ್, ದೈಹಿಕ ನೋವು ಹೋಗಲ್ಲ. ಅದು ಯಾಕಂದ್ರೆ ಪ್ರಾರಬ್ಧ ಕರ್ಮದಿಂದ ಬಂದ ದೇಹ, ಪ್ರಾರಬ್ಧ ಕರ್ಮ ನೀವು ಕಳ್ಕೊಳಕ್ಕೆ ಆಗೋದಿಲ್ಲ, ದೇಹ ಇದೆ. ಆಯ್ತಾ? ಅದೇನು ಮಾಡೋಕ್ಕಾಗಲ್ಲ. ಮಾನಸಿಕ ನೋವು ಜಾಸ್ತಿ ತೊಂದರೆ ಕೊಡೋದು ಹೇಳ್ತೀರಾ. ಅದಕ್ಕೆ ಒಂದು ಸಿಸ್ಟರ್ ನಿವೇದಿತಾ ಅಂತ ಒಬ್ಬರು ಕತೆ ಹೇಳ್ತೀನಿ. ವಿವೇಕಾನಂದರ ಶಿಷ್ಯರು ಸಿಸ್ಟರ್ ನಿವೇದಿತಾ ಅಂತ, ಅವರು ಆ ವಿದೇಶವನ್ನು ಬಿಟ್ಟು ಇಲ್ಲಿ ನಮ್ಮ ಜೀವನ ಪದ್ಧತಿಯನ್ನು ಮಾಡಲಿಕ್ಕೆ ಬಂದರು. ನಮ್ಮದೇ ರೀತಿಯಲ್ಲಿ ಸೀರೆ ಉಟ್ಕೊಂಡು ಅವರು ಒಂದು ಮಕ್ಕಳಿಗೆ ಒಂದು ಅನಾಥಾಶ್ರಮವನ್ನು ತೆಗೆದರು. ಅನಾಥಾಶ್ರಮ ತೆಗೆದ್ರೆ ಅನಾಥಾಶ್ರಮ ದುಡ್ಡು ಬೇಕಲ್ಲ ಆವಾಗಿನ ಕಾಲದಲ್ಲಿ. ಅವ್ರಿಗೆ ಮನೆಗೆ ಹೋಗಿ ದುಡ್ಡು ಕೇಳೋದು, ದಯವಿಟ್ಟು ಇದು ಕೊಡಿ ಅಂತ. ಯಾರೊಬ್ಬ ಶ್ರೀಮಂತ ಮನೆಗೆ ಹೋದ್ರು, ಮಕ್ಕಳಿಗೆ ಅನಾಥಾಶ್ರಮ ಕಟ್ಟಿದ್ದೇನೆ, ಆಯಿತಾ, ನೀನೇನಾದ್ರು ದಾನ ಕೊಡಿ ಅಂತ. ಆ ಶ್ರೀಮಂತ ಸಿಟ್ಟು ಬಂತು ಅವನಿಗೆ, ನೀವೆಲ್ಲ ಸೋಮಾರಿಗಳು ಈ ಕಾವಿ ಬಟ್ಟೆ ಹಾಕ್ಕೊಂಡು ನಾಟಕ ಮಾಡ್ತಾಯಿದ್ದೀರಾ, ಥೂ ನಿಮ್ಮ ಅಂತ ಮುಖದ ಮೇಲೆ ಉಗ್ದ್ಬಿಟ್ಟ. ಅವಳಿಗೆ ಮುಖದ ಮೇಲೆ ಉಗ್ದ, ಥೂ ಅಂತ ಉಗ್ದ, ನೀವೆಲ್ಲ ಸೋಮಾರಿಗಳು ಅಂತ. ಆಗ ಸಿಸ್ಟರ್ ನೀವು ಒಂದು ಖರ್ಚು ತಗೊಂಡು ಮುಖದ ಮೇಲೆ ಒರೆಸ್ಕೊಂಡ್ರು. ತುಂಬ ಥ್ಯಾಂಕ್ಸ್ ನನಗೆ ಕೊಟ್ಟೋದಕ್ಕೆ, ಇದು ನನಗೆ ಬಂತು, ನನಗೆ ಕೊಟ್ರಿ, ಇದು ನನ್ನ ಮಕ್ಕಳಿಗೆ ನಾನು ಸ್ವಲ್ಪ ಕೊಡಿ ಅಂತ. ನನಗೆ ಉಗ್ದದ್ದು ಸಾಕು, ನನಗೆ ಉಗ್ದದ್ದು ಥ್ಯಾಂಕ್ಸ್, ಅದಕ್ಕೆ ಥ್ಯಾಂಕ್ಸ್, ಇದು ನನ್ನ ಮಕ್ಕಳಿಗೆ ನಾನು ಕೊಡಿ ಅಂತ. ಸೊ ಏನಾಗುತ್ತೆ, ಪರ್ಸನಲ್ ಏನೂ ತಗೊಳ್ಳೋದಿಲ್ಲ. ಆತ್ಮಜ್ಞಾನದಲ್ಲಿ ಪರ್ಸನಲ್ ನನಗೇನಾಯಿತು ಅಂತ ಆಗೋದಿಲ್ಲ, ಯಾಕಂದ್ರೆ ದೇಹ ಅಭಿಮಾನ ಇಲ್ಲ. ನಮಗೇನಾಗುತ್ತೆ, ನಾವು ಏನೇ ಹೇಳಿದ್ರು ದೇಹ ನನಗೇನು ಸಂದರ್ಭ ಅನಿಸ್ಬಿಡ್ತದೆ, ಅಲ್ರಿ ಎಷ್ಟು ಚೆನ್ನಾಗಿದ್ದೀರಾ, ಖುಷಿ, ಏನು ನಿಮ್ಮ ಮುಖ ಎಷ್ಟು ಸಪ್ಪಾಗಿದೆ, ಪುಸ್. ಎಲ್ಲವನ್ನ ಪರ್ಸನಲೈಸ್ ಮಾಡ್ತೇವೆ. ಆತ್ಮಜ್ಞಾನಿ ಪರ್ಸನಲೈಸ್ ಮಾಡೋದಿಲ್ಲ, ಇಂಪರ್ಸನಲ್. ಓಕೆ, ಅಜ್ಞಾನಿಗೆ ಎಲ್ಲವೂ ಪರ್ಸನಲ್, ಆತ್ಮಜ್ಞಾನಿಗೆ ಎಲ್ಲವೂ ಇಂಪರ್ಸನಲ್. ಇಂಪರ್ಸನಲ್ ಕನ್ನಡದಲ್ಲಿ ಹೇಳ್ತಾರೆ, ಪರ್ಸನ್ ಅಂದರೆ ವೈಯಕ್ತಿಕ, ಇಂಪರ್ಸನಲ್ ಸಾರ್ವತ್ರಿಕ. ಸೊ ಆತ್ಮಜ್ಞಾನಿಗೆ ಎಲ್ಲವೂ ಸಾರ್ವತ್ರಿಕ, ಅಜ್ಞಾನಿಗೆ ಎಲ್ಲವೂ ವೈಯಕ್ತಿಕ. ಅರ್ಥ ಆಯ್ತಾ? ಸಾರ್ವತ್ರಿಕ ವೈಯಕ್ತಿಕ ಗೊತ್ತಾಯ್ತಾ? ಸಾರ್ವತ್ರಿಕ ಅಂದರೆ ಎಲ್ಲರಿಗೂ ನಡೀತಾ ಇರೋದು, ನನಗೂ ನಡೀತಾ ಇದೆ. ವೈಯಕ್ತಿಕ ನನಗೆ ಮಾತ್ರ, ಅದು ಯಾಕಂತ ಹೇಳ್ತೇನೆ.